ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ಮುಂಬರುವ ನೇಮಕಾತಿಗಳಲ್ಲಿ GPSTR ಮತ್ತು HSTR ನೇಮಕಾತಿಯು ಕೂಡ ಒಂದಾಗಿದ್ದು, ಆ GPSTR ಮತ್ತು HSTR ನೇಮಕಾತಿಗೆ ಅನ್ವಯವಾಗುವಂತೆ ಮತ್ತು ಅನುಕೂಲವಾಗುವಂತೆ ಇವತ್ತಿನ ತರಗತಿ ಒಳಗಡೆ ನಾವು ವಿವರಣಾತ್ಮಕ ಪ್ರಶ್ನೋತ್ತರಗಳ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅದರೊಳಗಡೆ ಮೊದಲನೇ ಅಧ್ಯಾಯವನ್ನು ನಾವು ಆಧಾರಗಳು ಅಂತಕ್ಕಂಥ ಅಧ್ಯಾಯವನ್ನು ತೆಗೆದುಕೊಂಡಿದ್ದೀವಿ. ಆ ಆಧಾರಗಳು ಅಂತಕ್ಕಂಥ ಅಧ್ಯಾಯದ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೋತ್ತರಗಳು ಬರ್ತಾವ, ಆ ಬಂದಿರತಕ್ಕಂಥ ಪ್ರಶ್ನೋತ್ತರಗಳಿಗೆ ನಮ್ಮ ಉತ್ತರ ಹೇಗಿರಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಪ್ರಶ್ನೆ ಏನಾಗಿದೆಯಪ್ಪ ಅಂದ್ರೆ, ಒಂದನೇ ಪ್ರಶ್ನೆ, ಇತಿಹಾಸ ಎಂದರೇನು ಅಂತಕ್ಕಂಥ ಪ್ರಶ್ನೆ ಇದೆ. ಈ ಇತಿಹಾಸ ಎಂದರೇನು ಅಂತಕ್ಕಂಥ ಪ್ರಶ್ನೆಗೆ ನಮ್ಮ ಉತ್ತರ ನಾವು ಯಾವ ರೀತಿಯಾಗಿ ಬರೆಯುವುದನ್ನು ರೂಢಿ ಮಾಡ್ಕೋಬೇಕು ಅಂತಂದ್ರೆ, ಅದಕ್ಕೆ ಉತ್ತರ ಹೇಗೆ ಸಮಂಜಸ ಆಗುತ್ತೆ ಅಂತಕ್ಕಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ನೋಡಿ, ಇತಿಹಾಸ ಎಂದರೇನು ಅಂತಕ್ಕಂಥ ಪ್ರಶ್ನೆ ಇದೆ. ಇತಿಹಾಸ ಎಂದರೆ ಅಥವಾ ಇತಿಹಾಸದಲ್ಲಿ ಇತಿ ಎಂದರೆ ಹೀಗೆ ಅಂತಕ್ಕಂಥ ಅರ್ಥವನ್ನು ಕೊಡುತ್ತಾ, ಹಾಸ ಎಂದರೆ ಇತ್ತು ಅಂತಕ್ಕಂಥ ಒಂದು ಅರ್ಥವನ್ನು ಕೊಡುತ್ತೆ. ಅಂದರೆ ಹೀಗೆ ಇತ್ತು ಅಂತಕ್ಕಂಥ ಒಂದು ಅರ್ಥ ನಮಗೆ ಸಂಪೂರ್ಣವಾಗುತ್ತೆ. ಅಂದರೆ ಇತಿ ಅಂದರೆ ಹೀಗೆ, ಹಾಸ ಅಂದರೆ ಇತ್ತು, ಹೀಗೆ ಇತ್ತು ಅಂತಕ್ಕಂಥದ್ದು ಇತಿಹಾಸ ಅಂದ ಅರ್ಥ ಆಯಿತು. ಇದನ್ನು ವಾಕ್ಯ ರೂಪದೊಳಗೆ ಹೇಳೋದಾದರೆ, ಹಿಂದೆ ನಡೆದು ಹೋದ ಸಂಗತಿಗಳನ್ನು ಅಥವಾ ಹಿಂದೆ ನಡೆದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಇತಿಹಾಸ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಇತಿಹಾಸ ಅಂತ ಕರಿತೀವಿ. ಇನ್ನು ಇದಿಷ್ಟ ಅಲ್ಲದೆ ಮತ್ತು ಯಾವ ರೀತಿಯಾಗಿರ್ತಕ್ಕಂಥದ್ದು ಇರಬೇಕಪ್ಪ ಅಂದರೆ, ಇಲ್ಲಿ ಉತ್ತರದೊಳಗೆ ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಯಾವುದು? ಇತಿಹಾಸ ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಮಾನವನ ಸಫಲತೆ ಮತ್ತು ವಿಫಲತೆಗಳನ್ನು ವಿವರಿಸುತ್ತದೆ. ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಕಾಲದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತಾ, ಸ್ಥಳದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸುತ್ತದೆ, ಮತ್ತು ಯಾರು ಆ ಯುದ್ಧ ಮತ್ತು ಘಟನೆಗೆ ಸಂಬಂಧಿಸಿದವರ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾ ನಿರ್ದಿಷ್ಟ ಹಾಗೂ ಖಚಿತತೆಯನ್ನು ಹೊಂದಿರುವುದ ಏನಂತ ಹೇಳ್ತೀವಪ್ಪ ಅಂದರೆ ನಾವು ಇತಿಹಾಸ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಘಟನೆ ಯಾವಾಗ ನಡೆಯಿತು, ಎಲ್ಲಿ ನಡೆಯಿತು, ಯಾರಿಂದ ನಡೆಯಿತು ಅನ್ನೋದರ ಬಗ್ಗೆ ಏನಿರ್ತೈತಪ್ಪ ಅಂತಂದ್ರೆ ಸ್ಪಷ್ಟತೆ ಇರ್ತೈತಿ ಅಂತಕ್ಕಂಥದ್ದು. ಇಷ್ಟು ಈ ನಾಲ್ಕು ಅಂಶಗಳು ಇತಿಹಾಸ ಎಂದರೇನು ಅಂತಕ್ಕಂಥದ್ರೊಳಗೆ ಇತ್ತಪ್ಪ ಅಂದ್ರೆ ನಮ್ಗೆ GPSTR ಒಳಗಡೆ ಸಂಪೂರ್ಣವಾಗಿರ್ತಕ್ಕಂಥ ಅಂಕಗಳು ಬರುವ ಸಂಭವ ಜಾಸ್ತಿ ಇರ್ತೈತೆ ಅಂತಕ್ಕಂಥದ್ದು. ಫಸ್ಟ್ಗೆ ಹೆಂಗೆ ಬರಿಬೇಕಪ್ಪ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಯಿತು. ಇತಿಹಾಸ ಅಂದರೆ ಏನು ಅಂತಕ್ಕಂಥದ್ದನ್ನು ಕ್ವಶನ್ ಕೇಳಿದರೆ, ಇತಿಹಾಸ ಎಂದರೆ ಇತಿ ಎಂದರೆ ಹೀಗೆ, ಹಾಸ ಎಂದರೆ ಇತ್ತು, ಹೀಗೆ ಇತ್ತು ಅಂತಕ್ಕಂಥದ್ದು. ಅಂದರೆ ಹಿಂದೆ ನಡೆದು ಹೋದ ಘಟನೆಗಳನ್ನು ಅಥವಾ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಇತಿಹಾಸ ಅಂತ ಕರಿತೀವಿ. ಈ ಇತಿಹಾಸ ಹಿಂದಿನ ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಆನಂತರ ಮಾನವರ ಸಫಲತೆ ಮತ್ತು ವಿಫಲತೆಯನ್ನು ವಿವರಿಸುತ್ತದೆ. ಇತಿಹಾಸವು ಕೆಲವು ಘಟನೆಗಳನ್ನು ವಿವರಿಸುವಾಗ ಕಾಲದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡುತ್ತೆ, ಸ್ಥಳದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೆ, ವ್ಯಕ್ತಿಯ ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ನಿರ್ದಿಷ್ಟ ಮತ್ತು ಖಚಿತತೆಯನ್ನು ಒದಗಿಸುತ್ತದೆ ಅಂತಕ್ಕಂಥದ್ದು ನಮಗಿಲ್ಲಿ ನೆನಪಿರಬೇಕು. ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದ್ರೆ, ಇತಿಹಾಸ ಯಾಕೆ ಬೇಕು? ಇತಿಹಾಸ ಏಕೆ ಬೇಕು? ಇತಿಹಾಸ ಏಕೆ ಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದ್ರೆ, ಇತಿಹಾಸ ಅಂತಕ್ಕಂಥದ್ದು ಮನುಷ್ಯನಿಗೆ ಏನಿದ್ದಂಗಪ್ಪ ಅಂತಂದ್ರೆ ಸ್ಮರಣ ಶಕ್ತಿ ಇದ್ದಂಗೆ. ಇಲ್ಲಿದೆ ನೋಡಿ, ಇತಿಹಾಸ ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಸಮಾಜಕ್ಕೆ ಹಾಗೂ ರಾಜ್ಯಕ್ಕೆ ಹಾಗೂ ಜಗತ್ತಿಗೆ ಇತಿಹಾಸ ಏನಾಗೈತಪ್ಪ ಅಂತಂದ್ರೆ ಸ್ಮರಣ ಶಕ್ತಿ ಅಂತಕ್ಕಂಥದ್ದಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್, ಇತಿಹಾಸವು ನಮ್ಮ ಪೂರ್ವಜರು ಕೈಗೊಂಡ ಒಳ್ಳೆಯ ಹಾಗೂ ತಪ್ಪು ನಿರ್ಧಾರಗಳಿಂದ ಪಡೆದ ಅನುಭವಗಳನ್ನು ತಿಳಿಸುತ್ತದೆ. ಇತಿಹಾಸ ಅಂತಕ್ಕಂಥದ್ದು ನಮಗೆ ಯಾಕೆ ಬೇಕಪ್ಪ ಅಂದ್ರೆ, ನಮ್ಮ ಪೂರ್ವಜರು ಕೈಗೊಂಡಿರ್ತಕ್ಕಂಥ ನಿರ್ಣಯಗಳು ಅವು ತಪ್ಪಾ ಸರಿ ಅಂತಕ್ಕಂಥದ್ದನ್ನು ನಮಗೆ ಅಥವಾ ಅವರು ಪಡೆದಿರ್ತಕ್ಕಂಥ ಅನುಭವಗಳನ್ನು ನಮಗೆ ತಿಳಿಸ್ಲಿಕ್ಕೆ ಇತಿಹಾಸ ಬೇಕು. ಇನ್ನು ನೆಕ್ಸ್ಟ್, ಮುಂಬರುವ ದಿನಗಳಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ಸರಿಯಾಗಿರ್ತಕ್ಕಂಥದ್ದನ್ನು ಆ ನಿರ್ಧಾರವನ್ನು ಕೈಗೊಳ್ಳುವಾಗ ಎಚ್ಚರಿಸುವಂಥದ್ದೇ ಯಾವುದಪ್ಪ ಅಂದ್ರೆ ಇತಿಹಾಸ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು
ಪೂರ್ವಜರ ಆದರ್ಶಗಳು ಹಾಗೂ ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಏನಾಗ್ತಾವಪ್ಪ ಅಂದ್ರೆ ಮಾದರಿ ಆಗ್ತಾವ. ನೆಕ್ಸ್ಟ್ ಆ ಪೂರ್ವಜರ ಶೌರ್ಯ, ಪರಾಕ್ರಮ, ತ್ಯಾಗ ಹಾಗೂ ಬಲಿದಾನಗಳ ಬಗ್ಗೆ ತಿಳಿಯೋದಕ್ಕೋಸ್ಕರ ಇತಿಹಾಸ ಬೇಕು. ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪರಿಚಯಿಸುವುದಕ್ಕೋಸ್ಕರ ಇತಿಹಾಸ ಬೇಕು. ಇವೆಲ್ಲ ಅಂಶಗಳನ್ನು ತಿಳಿದುಕೊಳ್ಬೇಕಂತಂದ್ರೆ ನಮಗೇನು ಬೇಕಪ್ಪ ಅಂತಂದ್ರೆ ಇತಿಹಾಸ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥದ್ದು ಇಲ್ಲಿ ನಾವು ನೆನಪಿಟ್ಕೋಬೇಕು. ಇಷ್ಟು 5 ಅಂಶಗಳನ್ನು ಇತಿಹಾಸ ಏಕೆ ಬೇಕು ಅಂತಕ್ಕಂಥ ಅಂಶಕ್ಕೆ ಈ 5 ಅಂಶಗಳನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಇತಿಹಾಸದಲ್ಲಿ ಕಾಲಗಣನೆಯ ಮಹತ್ವವನ್ನು ವಿವರಿಸಿ ಅಂತ ಇದೆ. ಇತಿಹಾಸದೊಳಗೆ ಕಾಲಗಣನೆಯ ಮಹತ್ವವನ್ನು ವಿವರಿಸಿ ಅಂತ ಕ್ವಶನ್ ಕೇಳಿದ್ರಂದ್ರೆ ಕಾಲಗಣನೆಯ ಮಹತ್ವದ ದಿನದಿಂದ ಆರಂಭವಾಗುತ್ತದೆ. ಕಾಲಗಣನೆ ಅಂತಕ್ಕಂಥದ್ದು ಮಹತ್ವದ ದಿನಗಳು ಏನಿರ್ತಾವಲ್ಲ ಅಲ್ಲಿಂದ ಆ ಕಾಲಗಣನೆ ಆರಂಭ ಆಗುತ್ತೆ. ಅಂತಹ ಕಾಲಗಣನೆಯನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಶಕ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ. ಏನಂತ ಕರಿತೀವಪ್ಪ ಅಂದ್ರೆ ಅಂಥ ಕಾಲಗಣನೆಯನ್ನು ಶಕ ಅಂತಕ್ಕಂಥ ಹೆಸರಿನಿಂದನೇ ಕರಿತೀವಿ. ಅಂತಹ ಕಾಲಗಣನೆಯನ್ನು ಶಕ ಎಂದು ಕರೆಯುತ್ತೇವೆ. ಇನ್ನು ಸಾಮಾನ್ಯ ಶಕವು ಯೇಸು ಕ್ರಿಸ್ತರ ಜನನದಿಂದ ಆರಂಭವಾಗುತ್ತದೆ. ಶಾಲಿವಾಹನ ಶಕೆ ಅಥವಾ ಗುಪ್ತ ಶಕೆ, ವಿಕ್ರಮ ಶಕೆ, ಇಜ್ರಾ ಶಕೆ ಮೊದಲಾದವುಗಳು ಕೂಡ ಇತಿಹಾಸದ ಕಾಲಗಣನೆಯಲ್ಲಿ ಮಹತ್ವವನ್ನು ತಿಳಿಸಿದ್ದಾವೆ. ಇಲ್ಲಿ ಒಂದು ಬೆಸ್ಟ್ ಉದಾಹರಣೆ ಏನಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಕ್ರಿಸ್ತ ಶಕ 1336ರಲ್ಲಿ ಸ್ಥಾಪನೆ ಆಯಿತು ಎಂದರೆ ಅದು ಯೇಸುವಿನ ಜನನದಿಂದ 1336 ವರ್ಷಗಳ ನಂತರ ಅಂತಕ್ಕಂಥ ಅರ್ಥವನ್ನು ಏನು ಮಾಡ್ತಪ್ಪ ಅಂದರೆ ಇಲ್ಲಿ ನಮಗೆ ಒದಗಿಸುತ್ತದೆ. ಪ್ರಸ್ತುತ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕವನ್ನು ಬಳಸಲಾಗುತ್ತದೆ. ಈಗಿನ ಇತಿಹಾಸ ಅಂದ್ರೆ ಪ್ರಸ್ತುತ ಈಗಿನ ಇತಿಹಾಸದೊಳಗೆ ಯಾವುದು ಬಳಕೆಯೊಳಗೈತಪ್ಪ ಅಂತಂದ್ರೆ ಸಾಮಾನ್ಯ ಶಕ ಅಂತಕ್ಕಂಥದ್ದು ಏನಾಗಿದೆ ಬಳಕೆಯಲ್ಲಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕತೆ ಮತ್ತು ಇತಿಹಾಸಕ್ಕಿರುವ ವ್ಯತ್ಯಾಸವನ್ನು ತಿಳಿಸಿ ಅಂತಕ್ಕಂಥದ್ದು ಇಲ್ಲೊಂದು ಕ್ವಶನ್ ಇದೆ. ಕತೆ ಮತ್ತು ಇತಿಹಾಸಕ್ಕಿರ್ತಕ್ಕಂಥ ವ್ಯತ್ಯಾಸವನ್ನು ತಿಳಿಸಿ ಅಂತ ಏನಾದರೂ ನಮಗೆ GPSTR ಮತ್ತು HSTR ವಿವರಣಾತ್ಮಕ ಪ್ರಶ್ನೋತ್ತರಗಳ ಸರಣಿಯಲ್ಲಿ ಕೇಳಿದ್ರಪ್ಪ ಅಂತಂದ್ರೆ ಕತೆಯೊಳದಾಗ ಕಾಲ, ಸ್ಥಳ ಹಾಗೂ ವ್ಯಕ್ತಿಗಳ ಬಗ್ಗೆ ಏನಿರಲ್ಲಪ್ಪ ಅಂದ್ರೆ ಸ್ಪಷ್ಟತೆ ಇರಲ್ಲ ಕತೆಯೊಳಗೆ. ಇನ್ನು ಅದೇ ಇತಿಹಾಸದಲ್ಲಿ ಕಾಲ, ಸ್ಥಳ, ಘಟನೆ ಹಾಗೂ ವ್ಯಕ್ತಿಗಳ ಕುರಿತು ನಿರ್ದಿಷ್ಟ ಮತ್ತು ಖಚಿತ ಮಾಹಿತಿ ಇರುತ್ತದೆ. ಇದು ಕತೆ ಮತ್ತು ಇತಿಹಾಸದ ಮುಖ್ಯ ವ್ಯತ್ಯಾಸವಾಗಿದೆ ಅಂತಕ್ಕಂಥದ್ದು. ಕತೆಯೊಳಗೆ ಏನಿರಲ್ಲಪ್ಪ ಅಂತಂದ್ರೆ ಸ್ಪಷ್ಟವಾಗಿರ್ತಕ್ಕಂತಹ ಮಾಹಿತಿ ಇರಲ್ಲ. ಇತಿಹಾಸದೊಳಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇರ್ತೈತಿ. ಫಾರ್ ಎಕ್ಸಾಂಪಲ್ ಕತೆ ಅಂತಂದ್ರೆ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದನು ಅಂತಕ್ಕಂಥದ್ದು ಒಂದಾನೊಂದು ಅಂತಕ್ಕಂಥದ್ದು ಯಾವ ಊರು ಎಲ್ಲಿ ಏನು ಅಂತಕ್ಕಂಥದ್ದು ಗೊತ್ತಾಗಲ್ಲ. ಬಟ್ ಅದೇ ಈಗ ಇತಿಹಾಸಕ್ಕೆ ಬಂದಾಗ 261ರಲ್ಲಿ ಅಶೋಕನೆಂಬ ರಾಜ ಕಳಿಂಗ ಅಂತಕ್ಕಂಥ ಪ್ರದೇಶದೊಳಗೆ ಕಳಿಂಗ ಯುದ್ಧವನ್ನು ಮಾಡಿದ. ಪಾಟಲಿಪುತ್ರದೊಳಗೆ ಅವನು ಆಳ್ವಿಕೆ ಮಾಡ್ತಾ ಇದ್ದ ಅಂತಕ್ಕಂಥದ್ದನ್ನು ನಮಗೆ ಇತಿಹಾಸ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸ್ಕೊಡುತ್ತೆ. ಬಟ್ ಕತೆ ಏನು ಮಾಹಿತಿಯೂ ಕೂಡ ನಿರ್ದಿಷ್ಟವಾಗಿರಲ್ಲ. ಅಲ್ಲಿ ಕಾಲ, ಸ್ಥಳ ಇವುಗಳ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇರುವುದಿಲ್ಲ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ ಶಾಸನ ಎಂದರೇನು ಅಥವಾ ಶಾಸನಗಳೆಂದರೇನು ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋದಾದ್ರೆ ಶಾಸನಗಳು ಆಯಾ ಕಾಲಮಾನದ ಜೀವಂತ ಸಾಕ್ಷಿಗಳು ಇತಿಹಾಸದೊಳಗೆ ಅಂದ್ರೆ ಶಾಸನಗಳು ಅಂತಕ್ಕಂಥವು. ಈ ಶಾಸನಗಳು ಅಂದರೆ ಏನು ಅಂತಂದ್ರೆ ಆ ಶಾಸನಗಳು ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಮೊದಲಾದ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡತಕ್ಕಂಥವುಗಳು ಯಾವಪ್ಪ ಅಂತಂದ್ರೆ ಶಾಸನಗಳು. ಈ ಶಾಸನಗಳ ಅಧ್ಯಯನಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಎಪಿಗ್ರಾಫಿ ಎಂದು ಕರೆಯುತ್ತಾರೆ. ನಮ್ಮ ದೇಶದ ಅತ್ಯಂತ ಪ್ರಾಚೀನ ಶಾಸನಗಳು ಯಾರ ಕಾಲದೊಳಗಿನವಪ್ಪ ಅಂತಂದ್ರೆ ನಮ್ಮ ದೇಶದ ಅತ್ಯಂತ ಪ್ರಾಚೀನ ಶಾಸನಗಳು ಯಾರ ಕಾಲದವಪ್ಪ ಅಂತಂದ್ರೆ ಅವು ಅಶೋಕನ ಕಾಲದ ಶಾಸನಗಳಾಗಿದ್ದಾವೆ. ಅವು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿ, ಪ್ರಾಕೃತ ಹಾಗೂ ಗ್ರೀಕ್ ಅರಾಮಿಕ್ ಭಾಷೆಗಳದೊಳಗೆ ದೊರೆತಾವೆ. ಲಿಪಿ ಅಂತ ಬಂದಾಗ ಬ್ರಾಹ್ಮಿ ಮತ್ತು ಖರೋಷ್ಠಿ, ಇನ್ನು ಪ್ರಾಕೃತ, ಗ್ರೀಕ್ ಹಾಗೂ ಅರಾಮಿಕ್ ಭಾಷೆಗಳದೊಳಗೆ ಏನದವಪ್ಪ ಅಂದ್ರೆ ಅಶೋಕನ ಶಾಸನಗಳದವು. ಇನ್ನು ಕದಂಬರ ಹಲ್ಮಿಡಿ ಶಾಸನವು, ಇನ್ನು ಪುಲಕೇಶಿಯ ಐಹೊಳೆ ಶಾಸನ, ಕಾರವೇಲನ ಹಾತಿಗುಂಪ ಶಾಸನ ಹಾಗೂ ಚೋಳರ ಉತ್ತರ ಮೇರೂರು ಶಾಸನಗಳು ಏನಾಗಿದವಪ್ಪ ಅಂದರೆ ಇಲ್ಲಿ ಅತ್ಯಂತ ಪ್ರಮುಖವಾದವುಗಳು ಅಂತಕ್ಕಂಥದ್ದು.
ಇನ್ನು ನೆಕ್ಸ್ಟ್ ನಾಣ್ಯಗಳು ಇತಿಹಾಸ ತಿಳಿಯಲು ಹೇಗೆ ಆಧಾರಗಳಾಗಿವೆ ತಿಳಿಸಿರಿ ಅಂತ ಕ್ವಶನ್ ಕೇಳಿದ್ದಾರೆ. ನಾಣ್ಯಗಳು ಇತಿಹಾಸವನ್ನು ತಿಳ್ಕೊಬೇಕಾದ್ರೆ ಅಥವಾ ಇತಿಹಾಸ ನಾಣ್ಯಗಳಿಂದ ತಿಳಿಬೇಕಾದ್ರೆ ಅವು ಇತಿಹಾಸದೊಳಗೆ ಯಾವ ರೀತಿಯಾಗಿರ್ತಕ್ಕಂಥ ಆಧಾರಗಳಿದಾಗಿವೆ, ಅವು ಹೇಗೆ ಆಧಾರಗಳಾಗಿದ್ದಾವೆ ಅಂತಕ್ಕಂಥದ್ದು ಕ್ವಶನ್ ಇಲ್ಲಿ. ನಾಣ್ಯಗಳ ಸ್ವರೂಪ ವಿಕಾಸ ಮತ್ತು ಬೆಳವಣಿಗೆಯ ಅಧ್ಯಯನವನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ನಾಣ್ಯಶಾಸ್ತ್ರ ಅಂತ ಕರಿತೀವಿ. ಇಂಗ್ಲೀಷ್ದೊಳಗೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತಕ್ಕಂಥದ್ದನ್ನು ಹೆಸರಿನಿಂದ ಕರಿತೀವಿ. ಈ ನಾಣ್ಯಗಳು ವಿವಿಧ ಲೋಹಗಳಿಂದ ತಯಾರಿಸಿದ ನಾಣ್ಯಗಳು ಇತಿಹಾಸದ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ನಾಣ್ಯಗಳು ರಾಜರ ಅಧಿಕಾರದ ಸಂಕೇತಗಳಾಗಿರ್ತವೆ. ಅವುಗಳಿಂದ ರಾಜರ ಕಾಲಮಾನ, ಧರ್ಮ, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯ ಮಾಹಿತಿ ಏನಾಗುತ್ತಪ್ಪ ಅಂದ್ರೆ ದೊರೆಯುತ್ತದೆ. ಇನ್ನು ಸಮುದ್ರಗುಪ್ತನು ಎಷ್ಟು ಬಗೆಯ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದನಪ್ಪ ಅಂತಂದ್ರೆ 7 ಬಗೆಯ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದನು. ಇನ್ನು ಬೆಂಗಳೂರಿನಲ್ಲಿ ದೊರೆತ ಯಾವುದರಲ್ಲಿ ದೊರೆತಪ್ಪ ಅಂತಂದ್ರೆ ಬೆಂಗಳೂರಿನಲ್ಲಿ ದೊರೆತ ರೋಮನ್ನರ ನಾಣ್ಯಗಳು ವ್ಯಾಪಾರ ಸಂಬಂಧಗಳ ಬಗ್ಗೆ ಮಾಹಿತಿಯನ್ನು ನೀಡ್ತವೆ ಅಂತಕ್ಕಂಥದ್ದು. ಇವು ನಾಣ್ಯಗಳು ಇತಿಹಾಸ ತಿಳಿಯಲು ಹೇಗೆ ಆಧಾರಗಳಾಗಿದ್ದಾವೆ ಅಂತಕ್ಕಂಥದಕ್ಕೆ ಇಷ್ಟು ಮುಖ್ಯ ಅಂಶಗಳನ್ನು ಬರೆದ್ವಿಯಪ್ಪ ಅಂತಂದ್ರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಕ ಕಡಿತ ಆಗೋದಿಲ್ಲ. ನೆಕ್ಸ್ಟ್ ಇತಿಹಾಸದಲ್ಲಿ ಕಾಲ ನಿರ್ಣಯವನ್ನು ಹೇಗೆ ಮಾಡಲಾಗುತ್ತದೆ ಅಂತಕ್ಕಂಥ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ನಮ್ಮ ಉತ್ತರ ಯಾವ ರೀತಿಯಾಗಿರಬೇಕು ಅಂತಕ್ಕಂಥದ್ದು C14 ಅಥವಾ ವಿಕಿರಣಶೀಲ ಇಂಗಾಲ ಕಾರ್ಬನ್ 14 ವಿಧಾನವನ್ನು ಇದನ್ನು ಬಳಸ್ತಾರೆ. ಇತಿಹಾಸದಲ್ಲಿ ಕಾಲ ನಿರ್ಣಯವನ್ನು ತಿಳಿಯೋದಕ್ಕೋಸ್ಕರ C14 ಅಂತಕ್ಕಂಥದ್ದು. C14 ಅಂತಂದ್ರೆ ಕಾರ್ಬನ್ 14 ಅಂತಕ್ಕಂಥದ್ದು. ಇದು ವೈಜ್ಞಾನಿಕ ಕಾಲ ನಿರ್ಣಯ ವಿಧಾನವಾಗಿದೆ. ಇಲ್ಲಿ ಮರ, ಗಿಡ, ಪ್ರಾಣಿ, ಪಕ್ಷಿ ಮೊದಲಾದ ಜೀವಿಗಳ ಪಳೆಯುಳಿಕೆಗಳನ್ನು ಏನು ಮಾಡಲಾಗ್ತೈತೆ ಅಂತಂದರೆ ಇಲ್ಲಿ ಬಳಸಲಾಗುತ್ತದೆ ಅಂತಕ್ಕಂಥದ್ದು. ಅವುಗಳ ಆಯುಷ್ಯನ್ನು ಪತ್ತೆ ಹಚ್ಚುವುದಕ್ಕೋಸ್ಕರ ಈ C14 ಅಂತಕ್ಕಂಥದ್ದು ಒಂದು ವೈಜ್ಞಾನಿಕವಾಗಿರ್ತಕ್ಕಂತಹ ವಿಧಾನ. ಇನ್ನು ನೆಕ್ಸ್ಟು ಜೀವಿ ಸತ್ತ ನಂತರ C14 ಪ್ರಮಾಣ ಕ್ರಮೇಣ ಕ್ಷೀಣಿಸುತ್ತದೆ. ಸುಮಾರು 5700 ವರ್ಷಗಳಲ್ಲಿ ಅದರ ಪ್ರಮಾಣ ಎಷ್ಟು ಇಳಿತೈತಪ್ಪ ಅಂದ್ರೆ ಅರ್ಧದಷ್ಟು ಇಳಿಯುತ್ತದೆ. ಇದರಿಂದ ಪಳೆಯುಳಿಕೆಗಳ ವಯಸ್ಸನ್ನು ಅಂದಾಜಿಸಿ ಸುಮಾರು 10,000 ವರ್ಷಗಳ ಹಿಂದಿನ ಕಾಲವನ್ನು ಕೂಡ ಏನು ಮಾಡ್ಬೋದಪ್ಪ ಅಂದ್ರೆ ನಾವಿಲ್ಲಿ ಗುರುತಿಸಬಹುದು ಅಂತಕ್ಕಂಥದ್ದು. ನೆಕ್ಸ್ಟು ಇತಿಹಾಸ ತಿಳಿಯಲು ಸಹಾಯಕವಾದ ಆಧಾರಗಳ ವಿಧಗಳನ್ನು ಹೆಸರಿಸಿ ಅಂತ ಕ್ವಶನ್ ಇದೆ. ಇತಿಹಾಸವನ್ನು ತಿಳಿಬೇಕಾದ್ರೆ ಆಧಾರಗಳ ವಿಧಗಳು ಅಂತಕ್ಕಂಥದ್ದು. ಡೈರೆಕ್ಟಾಗಿ ನೋಡಿರಿ, ಇತಿಹಾಸದ ಆಧಾರಗಳನ್ನು ಅಂತ ಬೇರೆ ಕೇಳಿಲ್ಲ ಅವರು. ಇತಿಹಾಸವನ್ನು ತಿಳಿಯಲು ಸಹಾಯಕವಾದ ಆಧಾರಗಳ ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ, ಹೆಸರಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನಮಗೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಬರೀಬೇಕಪ್ಪ ಅಂತಂದ್ರೆ, ಒಂದು ಇತಿಹಾಸದ ಆಧಾರಗಳು ಮುಖ್ಯವಾಗಿ 2 ವಿಧಗಳಾಗಿವೆ. ಒಂದು ಸಾಹಿತ್ಯಿಕ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಈ ಸಾಹಿತ್ಯಿಕದೊಳಗೆ ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಈ ಲಿಖಿತ ಸಾಹಿತ್ಯದೊಳಗಡೆ ಮತ್ತೆ 2 ಪಾರ್ಟ್ ಮಾಡ್ತೀವಿ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ. ಇನ್ನು ಈ ಮೌಖಿಕ ಸಾಹಿತ್ಯದೊಳಗೆ ಮತ್ತೆ 3 ಲಾವಣಿಗಳು, ಜಾನಪದ ಕಥೆಗಳು, ಐತಿಹ್ಯಗಳು ಅಂತಕ್ಕಂಥದ್ದು. ಇದು ಒಂದು ಸಾಹಿತ್ಯಿಕ ಆಧಾರಗಳು ಅಂತಕ್ಕಂಥ ಪಾರ್ಟ್ ಮುಗಿದ್ರೆ ಇನ್ನು ಪುರಾತತ್ವ ಅಂತಕ್ಕಂಥದ್ದು ಬಂದರೆ, ಪುರಾತತ್ವ ಅಂದರೆ ಸ್ಮಾರಕಗಳು, ಶಾಸನಗಳು, ನಾಣ್ಯಗಳು ಮತ್ತು ಇತರೆ ಅವಶೇಷಗಳು. ಇದನ್ನು ನಾವು ಸರಳ ರೀತಿಯಲ್ಲಿ ನೆನಪಿಡೋದಕ್ಕೋಸ್ಕರ ಏನನ್ನು ಬಳಸ್ತೀವಿ ಅಂತಂದ್ರೆ ಸ್ಮಶಾನ ಅಂತಕ್ಕಂಥ ಟ್ರಿಕ್ಕನ್ನು ಬಳಸ್ತೀವಿ. ಅಂತಂದ್ರೆ ಸ್ಮಾರಕ, ಅಂದರೆ ಶಾಸನ, ಅಂದರೆ ನಾಣ್ಯ ಅಂತಕ್ಕಂಥದ್ದು, ಅಥವಾ ಇನ್ನೊಂದು ಇತರೆ ಅವಶೇಷಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ವಿದೇಶಿ ಸಾಹಿತ್ಯ ಮತ್ತು ಅವರ ಕೃತಿಗಳನ್ನು ಕುರಿತು ಹೆಸರಿಸಿ ಅಂತಕ್ಕಂಥದ್ದು ಕೂಡ ಕ್ವಶನ್ ಬರುತ್ತೆ. ಇನ್ನು ವಿದೇಶಿ ಬರಹಗಾರರು, ಪ್ರವಾಸಿಗರು ಹಾಗೂ ವಿದ್ವಾಂಸರು ರಚಿಸಿರುವ ಗ್ರಂಥವನ್ನು ನಾವೇನಂತ ಕರಿತೀವಿ ಅಂದ್ರೆ ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಇನ್ನು ಅದರೊಳಗೆ ವಿದೇಶಿ ಸಾಹಿತ್ಯದೊಳಗೆ ಯಾರ್ಯಾರು ಬರ್ತಾರಪ್ಪ ಅಂತಂದ್ರೆ ಮೆಗಸ್ತಾನಿಸ್ ಅಂತಕ್ಕಂಥವ್ನು ಬರ್ತಾನೆ. ಅವ ಇಂಡಿಕಾ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾನೆ. ನೆಕ್ಸ್ಟ್ ಹುಯೆನ್ ತ್ಸಾಂಗ್ ಬರ್ತಾನೆ, ಸಿಯುಕಿ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದಾನೆ. ಫಾಯಿಯಾನ್ ಅಂತಕ್ಕಂಥವ್ನು ಬರ್ತಾನೆ, ಗೋಕೋಕಿ ಅಂತಕ್ಕಂಥದ್ದು ಕೃತಿಯನ್ನು ಬರೆದಿದ್ದಾನೆ. ಇನ್ನು ನೆಕ್ಸ್ಟ್ ಶ್ರೀಲಂಕಾ ಸಾಹಿತ್ಯ ಅಂತ ಬಂದಾಗ ದೀಪವಂಶ ಮತ್ತು ಮಹಾವಂಶ, ಟಾಲೆಮಿ ಬರೆದಿರ್ತಕ್ಕಂಥ ಜಿಯಾಗ್ರಫಿ, ಬರೋನಿ ಬರೆದಿರ್ತಕ್ಕಂಥ ತಾರೀಖೆ ಫಿರೋಜ್ ಶಾಹಿ ಅಂತಕ್ಕಂಥದ್ದು. ಇನ್ನು ವಿಜಯನಗರಕ್ಕೆ ಭೇಟಿ ನೀಡಿದ
ನ್ಯೂನಿಸ್, ಬಾರ್ಬೋಸ್ ಹಾಗೂ ನಿಕೋಲೋ ಕೊಂಟಿ ಅವರ ಕೃತಿಗಳು ಕೂಡ ಎದರೊಳಗೆ ಬರ್ತಾವಪ್ಪ ಅಂತಂದ್ರೆ ಈ ವಿದೇಶಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳಾಗ್ತವೆ. ಇನ್ನು ಪುರಾತತ್ವ ಆಧಾರ ಎಂದರೇನು ಅಂತಕ್ಕಂಥ ಕ್ವಶನ್ ಕೇಳಿದ್ದಾರೆ ಇಲ್ಲಿ ನಮಗೆ. ಈ ಪುರಾತತ್ವ ಆಧಾರ ಅಂತಂದ್ರೆ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆಯುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಚೂರುಗಳು ಹಾಗೂ ಇತರೆ ಪಳೆಯುಳಿಕೆಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪುರಾತತ್ವ ಆಧಾರಗಳು ಎಂದು ಕರೆಯುತ್ತಾರೆ. ಇನ್ನು ಈ ಭೂಮಿಯನ್ನು ಉತ್ಖನನ ಮಾಡುವಂತಹ ಸಂದರ್ಭದೊಳಗೆ, ಭೂಮಿಯನ್ನು ಅಗೆಯುವಂಥ ಸಂದರ್ಭದೊಳಗೆ ನಾಣ್ಯಗಳು ಸಿಕ್ಕಿರ್ಬೋದು, ಸ್ಮಾರಕಗಳು ಸಿಕ್ಕಿರ್ಬೋದು, ಮಡಿಕೆ ಚೂರುಗಳು ಸಿಕ್ಕಿರ್ಬೋದು ಅಥವಾ ಇತರೆ ಅವಶೇಷಗಳ ಪಳೆಯುಳಿಕೆಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ಭೂಗರ್ಭದಲ್ಲಿ ದೊರೆಯುವ ವಸ್ತುಗಳಕ್ಕೆ ನಾವೇನಂತ ಕರಿತೀವಿ ಪುರಾತತ್ವ ಆಧಾರಗಳಂತ ಕರಿತೀವಿ. ಇನ್ನು ಹರಪ್ಪ ನಾಗರಿಕತೆಯ ಬಗ್ಗೆ ತಿಳಿಯಲು ಪುರಾತತ್ವ ಆಧಾರ ಏನಾಗೈತಪ್ಪ ಅಂತಂದ್ರೆ ಪ್ರಮುಖವಾಗಿದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಭೂ ಉತ್ಖನನಗಳ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತಕ್ಕಂಥ ಕ್ವಶನನ್ನು ಕೇಳಿದ್ದಾರೆ ಇಲ್ಲಿ. ಭೂ ಉತ್ಖನನದ ಕುರಿತು ಸಂಕ್ಷಿಪ್ತವಾದ ಭೂ ಉತ್ಖನನಗಳ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ. ಅಂದರೆ ಭೂಮಿಯಲ್ಲಿ ಹುದುಗಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನದಲ್ಲಿ ಅಗೆದು ತೆಗೆಯುವುದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಭೂ ಉತ್ಖನನ ಅಂತ ಕರಿತೀವಿ. ಫಸ್ಟ್ ಭೂ ಉತ್ಖನನ ಅಂದರೆ ಏನಂತಕ್ಕಂಥದ್ದನ್ನು ಬರಿಬೇಕು. ಅಂದ್ರೆ ಭೂಮಿಯಲ್ಲಿ ಹುದುಗಿ ಹೋಗಿರುವ ಅಥವಾ ಸಿಲುಕಿಕೊಂಡಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನದಲ್ಲಿ ಹೊರ ತೆಗೆಯುವುದಕ್ಕೆ ಏನಂತ ಕರಿತೀವಿ ಭೂ ಉತ್ಖನನ ಅಂತ ಕರಿತೀವಿ. ಉದಾಹರಣೆಗೆ ಸ್ಥಳಗಳು ಕೊಟ್ಟಿದ್ದಾರೆ. ಬೆಂಬಿಡ್ಕ, ಸಂಗನಕಲ್ಲು ಮುಂತಾದ ಸ್ಥಳಗಳಲ್ಲಿ ನಡೆದ ಉತ್ಖನನಗಳಿಂದ ಶಿಲಾಯುಗದ ಸಂಸ್ಕೃತಿಯ ಇತಿಹಾಸ ತಿಳಿದು ಬಂದಿದೆ. ಅದರೊಳಗಡೆ ಹರಪ್ಪ ಹಾಗೂ ಮೆಂಜೋದಾರೋಗಳಲ್ಲಿ ಕೂಡ ದೊರೆತ ಅವಶೇಷಗಳಿಂದ ಸಿಂಧೂ ನಾಗರಿಕತೆಯ ಇತಿಹಾಸವನ್ನು ಕೂಡ ಏನು ಮಾಡಲಾಗಿದೆ ಇಲ್ಲಿ ಪುನರ್ರಚಿಸಲಾಗಿದೆ ಅಂತಕ್ಕಂಥದ್ದು. ಇಷ್ಟು ಪ್ರಶ್ನೆಗಳು ಆಧಾರಗಳು ಅಂತಕ್ಕಂಥ ಅಧ್ಯಾಯದ ಮೇಲೆ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳಾಗಿದ್ದಾವೆ ಅಂತಕ್ಕಂಥದ್ದು. ಇನ್ನು ಯಾರು ನಮ್ಮ ಈ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಇದೇ ರೀತಿಯಾಗಿರ್ತಕ್ಕಂಥ ತರಗತಿಗಳು ಮುಂದುವರಿತವೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗಡೆ. ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು.